ಏಕೆ ರಾಧೆ ಮೌನ ತಳಿದೆ. ಪುಟ್ಟ, ಈಗ ನೀನು ನಿನ್ ರಾಧಿಕಕ್ಕನ್ ನೋಡಾಯ್ತಲ್ಲ, ಇನ್ ಹೊರಡು. ಸಾಧ್ಯನೇ ಇಲ್ಲಪ್ಪ, ಈಗಷ್ಟೇ ಬಂದಿದ್ದೀನಿ, ಇನ್ನು ಸ್ವಲ್ಪ ದಿವಸ ಇದ್ದೋಗ್ತೀನಿ. ಪುಟ್ಟ, ಸ್ವಲ್ಪ ದಿವಸ ಅಂದ್ರೆ ಸ್ಕೂಲ್ ಶುರುವಾಗುವವರೆಗೆ. ಅದೆಲ್ಲ ಬೇಡ, ನಾನಿವ ಸಂಜೆ ಹೋಗ್ತಾ ಇದ್ದೀನಿ, ನನ್ನ ಜೊತೆಲಿ ಬಾ. ಯಾಕಜ್ಜಿ, ಒಬ್ರಿಗೆ ಭಯ ಆಗತ್ತಾ? ನಾನ್ ಬರಲ್ಲ. ಎಷ್ಟ್ ದಿನ ಆದ್ರೂ ಸರಿ ಇದ್ದು ಬಾ ಅಂತ ಅಮ್ಮ ಹೇಳಿದ್ದಾರೆ. ನಾನ್ ಬರಲ್ಲ, ನೀವೇ ಹೋಗಿ. ಪುಟ್ಟ, ದೊಡ್ಡೋರ್ ಮಾತು ಕೇಳ್ಬೇಕು ಅಲ್ವಾ? ನೋಡು, ನೀನು ಇವತ್ತು ಅಜ್ಜಿ ಜೊತೆ ಹೋಗ್ತಾ ಇದೀಯ ಅಷ್ಟೆ. ಅಲ್ಲಿ ಹೋಗಿ ಚೆನ್ನಾಗಿ ಓದ್ಕೋಬೇಕು. ಹೋಗಲ್ಲ ಅಂದ್ರೆ ಹೋಗಲ್ಲ ಅಷ್ಟೇ. ಸ್ಕೂಲಲ್ಲಿ ಟೀಚರ್ ಓದ್ಕೊಂತಾರೆ, ಇಲ್ಲಿ ನೋಡಿದ್ರೆ ನೀವು ಓದ್ಕೊಂತೀರ. ನಾನೇನು ಆಟನ ಆಡ್ಬಾರ್ದಾ? ನೋಡು ಪುಟ್ಟ, ಟೀಚರ್ ಹೇಳೋದು, ನಾವು ಹೇಳೋದು ನಿನ್ ಒಳ್ಳೇದಕ್ಕೆ ಕಣೋ. ರಾಜ್ಯದಲ್ಲಿ ನಿನ್ ಹಾಗೆ ಓದ್ಕೊಳ್ದೆ ಟೈಮ್ ಪಾಸ್ ಮಾಡೋರ್ನ ಯಾರು ಜಾಣ್ರು ಅನ್ನಲ್ಲ, ದಡ್ರು ಅಂತಾರೆ. ಹೌದಾ? ಹೌದು ಕಂದ. ಹಾಗಾದ್ರೆ ನಾನು ಓದ್ಕೋತೀನಿ. ಗುಡ್. ನೀನು ಜಾಣ ಮರಿ ಅಲ್ವಾ ಪುಟ್ಟ, ಅದಕ್ಕೆ ನೀನ್ ಇವತ್ತು ಅಜ್ಜಿ ಜೊತೆ ಹೋಗ್ಬೇಕು. ಅಲ್ಲಿ ಹೋಗಿ ಚೆನ್ನಾಗಿ ಓದ್ಕೋಬೇಕು, ಸರಿನಾ? ಆಯ್ತು, ಹೋಗ್ತೀನಿ. ಆದ್ರೆ ಸ್ಕೂಲ್ ಶುರುವಾದ್ಮೇಲೆ. ನಂದು ಛೇ, ಏನ್ ಮಾಡೋದು ಅಜ್ಜಿ ಈಗ? ಇವನೇನಾದ್ರೂ ಬಾಯ್ ಬಿಟ್ರೆ ಏನ್ ಮಾಡೋದು ಅಜ್ಜಿ? ನನ್ಗೂ ಅದೇ ಭಯ ಆಗ್ತಿದೆ ಕಣೆ. ಶಂಡ ಕುಡ್ದಾಗ ಆಡುತ್ತೆ ದರಿದ್ರ ಮುಂಡೆದು. ಏನ್ ಮಾಡೋದೆ ಇವಾಗ? ನಾನ್ ಬೇರೆ ಇವತ್ತೇ ಊರ್ಗ್ ಹೋಗ್ಬೇಕು. ಅಜ್ಜಿ, ನೀವಿವತ್ತು ಹೋಗೋದ್ ಬೇಡ. ಇವನಿನ್ನೂ ಇಲ್ಲೇ ಇದ್ದು ಏನೇನ್ ಅನಾಹುತ ಮಾಡ್ತಾನೋ ಯಾರು ಗೊತ್ತು. ನೀವಿವತ್ತು ಇಲ್ಲೇ ಇದ್ಬಿಡಿ ಅಜ್ಜಿ. ಈ ಮನೇಲಿರೋ ಖುಷಿ ನೋಡಿದ್ರೆ ವಿಶು, ನನ್ಗೆ ಹಳೆ ದಿನಗಳು ನೆನಪಾಗ್ತಾ ಇವೆ. ಈ ಖುಷಿ ಯಾವಾಗ್ಲೂ ಹೀಗೆ ಇರಬೇಕು ಅನ್ನೋದೇ ನನ್ನ ಆಸೆ. ಈ ಕೆಲಸ ನೀವು ಮೊದಲೇ ಮಾಡಿದ್ದಿದ್ರೆ ಇದಕ್ಕಿಂತ ಮೊದಲೇ ರಾಧಿಕಾ ಅವರು ಈ ಮನೇಲಿ ಇರ್ತಾ ಇದ್ರು. ಈ ಖುಷಿ ಹಿಂದಿನ ತ್ಯಾಗದ ಬೆಲೆ ಏನು ಅಂತ ಗೊತ್ತಲ್ವಾ ಶಾಂತನು? ಗೊತ್ತಿದೆ. ಅದಾಗಬಾರ್ದು ಅಂತಾನೆ ನಾನು ಕೂಡ ಪ್ರಯತ್ನ ಪಟ್ಟಿದ್ದೆ. ಆದ್ರೆ ನೀವ್ಯಾರು ನನ್ನ ಮಾತು ಕೇಳಿಲ್ಲ. ವಿಶಾಖ ಅನ್ನೋ ಹೆಸರು ಇತ್ತು ಅನ್ನೋದನ್ನೇ ಮರ್ತ್ಬಿಡ್ಬೇಕಿತ್ತು. ಹಾಗೆ ಮಾಡ್ತಾ ಇದ್ದೆ. ಶಾಂತನು, ನೋವಿಗೆ ನೋವು ಕೊಡೋದು ಮದ್ದಲ್ಲ ಶಾಂತನು. ನಾನು ಎಲ್ರನ್ನೂ ಪ್ರೀತಿಯಿಂದನೇ ಗೆಲ್ತಾ ಬಂದವನು. ಆದ್ರೆ ಈ ವಿಶಾಖನ ವಿಷಯದಲ್ಲಿ ಮಾತ್ರ ನಾನು ಸೋತೋಗ್ಬಿಟ್ಟೆ. ಆ ಸೋಲಿಗೆ ತೆರಬೇಕಾದ ಬೆಲೆ ಏನು ಅಂತ ಗೊತ್ತಲ್ವಾ? ಈಗಲೂ ಹೇಳ್ತಾ ಇದ್ದೀನಿ ವಿಶು, ವಿಶಾಖ ಈ ಮನೇಲಿ ಇರೋವರೆಗೂ ಈ ಮನೆಯವ್ರಿಗೆ ತೊಂದರೆ ಅನ್ನೋದನ್ನ ಮರಿಬೇಡಿ. ಅವಳು ಆದಷ್ಟು ಬೇಗ ಈ ಮನೆಯಿಂದ ಹೊರಗೋಗ್ಬೇಕು, ನೆನ್ಪಿರ್ಲಿ. ಅವಳಿ ಮನೆ ಬಿಟ್ಟು ಹೋಗೋದು ನನ್ನನ್ನು ನಾನು ಮಾರ್ಕೊಂಡಾಗ ಮಾತ್ರ ಶಾಂತನು. ಅಂತ ಬಾಳೋದ್ಕಿಂತ ರಾಧಿಕನ್ ಕರ್ಕೊಂಡು ಎಲ್ಲಾದ್ರೂ ದೂರ ಹೊರಟೋಗೋಣ ಅಂತ ಅನ್ಸ್ತಾ ಇದೆ. ವಿಶು, ನಾನಿರುವಾಗ ಹೀಗೆಲ್ಲ ಮಾತಾಡಬಾರ್ದು ನೀವು. ವಿಶಾಖ 1000 ಆಟ ಆಡ್ಲಿ, ಅದನ್ನ ತಪ್ಪಿಸೋದಕ್ಕೆ ನಾನ್ ನಿಮ್ ಜೊತೆ ಇದ್ದೀನಿ ಅನ್ನೋದನ್ನ ಮರಿಬೇಡಿ. ವಿಶಾಖ ಕೇಳಿದ್ದಕ್ಕೆ ನಾನು ಒಪ್ಕೊಳ್ಳಲ್ಲ ಶಾಂತನು. ಮಾತು ತಪ್ಪು ಅಂದ್ಕೊಂಡ್ರು ಪರವಾಗಿಲ್ಲ. ಇದರಿಂದ ರಾಧಿಕಂಗಾಗೋ ಮೋಸ ಎಂಥದ್ದು ಅಂತ ನನಗೀಗ ಅರ್ಥ ಆಗ್ತಾ ಇದೆ.
ಆ ಕೆಲಸ ಮಾಡಬೇಡಿ. ವಿಶಾಖ ಏನಾದ್ರು ಮತ್ತೆ ಕಂಪ್ಲೇಂಟ್ ಕೊಟ್ರೆ ರಾಧಿಕಾ ಜೊತೆ ನಿಮ್ಮ ಮನೆಯವರೆಲ್ಲರೂ ಜೈಲಿಗೆ ಹೋಗ್ಬೇಕಾಗುತ್ತೆ. ನಿಮ್ಮ ಮನೆಯವರ ಸುಖ ಸಂತೋಷ ಈಗ ನೀವು ತಗೊಳ್ಳೋ ನಿರ್ಧಾರದ ಮೇಲೆ ನಿಂತಿದೆ ಅನ್ನೋದನ್ನ ಮರಿಬೇಡಿ ವಿಷಯ. ಮತ್ತೆ ಈ ರೀತಿ ಯೋಚನೆ ಮಾಡಬೇಡಿ. ಕಷ್ಟ ಆಗುತ್ತೆ, ಆದ್ರೆ ಅದ್ರ ಹಿಂದೆ ನಿಮ್ಮ ಮನೆಯವರ ನೆಮ್ಮದಿ ಇದೆ ಅನ್ನೋದು ನೆನಪಿರಲಿ. ನಾನು ಬರ್ತೀನಿ ವಿಷಯ. ವಿಶಾಖ ಈ ಮನೆ ಬಿಟ್ಟು ಹೋದ್ರೆ ನಿಮ್ಮ ಮನೇಲಿ ಎಷ್ಟು ಜನ ಖುಷಿಯಾಗಿರ್ತೀರ ಅನ್ನೋದು ಯೋಚನೆ ಮಾಡಿ. ರಾಧಿಕಾ, ಇಲ್ಲಿವರೆಗೂ ಅತ್ತಿದ್ದು ಸಾಕು ರಾಧಿಕಾ. ಎಲ್ರೂ ನೀನ್ ಹುಟ್ಟಿರೋದೇ ಅಳೋದಕ್ಕೆ ಅಂತ ತೀರ್ಮಾನ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಅದು ಸುಳ್ಳಾಗ್ಬೇಕು. ಏನ್ ಸಾಧಿಸ್ದೆ ಹೇಳು? ಯಾರ್ ನೆಮ್ಮದಿಯಾಗಿದ್ದಾರೆ? ಗಂಡನ್ ಮನೆಯವ್ರ, ತವ್ರ ಮನೆಯವ್ರ, ಅಥವಾ ನೀನಾ? ಮೌನ ಅನ್ನೋದು ನಮ್ ಶಕ್ತಿ ಆಗಿರ್ಬೇಕಲ್ವಾ ರಾಧಿಕಾ? ಅದೇ ನಮ್ ದೌರ್ಬಲ್ಯ ಆದ್ರೆ ಸವಾರಿ ಮಾಡೋದಕ್ಕೆ 1000 ಜನ ಇರ್ತಾರೆ. ಹೌದು, ನಿಂದೇನ್ ತಪ್ಪಿತ್ತು ಹೇಳು? ಯಾರಿಗ್ ಮೋಸ ಮಾಡಿದ್ದೆ ನೀನು? ಯಾರಿಗೂ ಇಲ್ಲ ತಾನೆ? ಹಾಗಿದ್ಮೇಲೆ ನಿನಗೆ ಯಾಕೆ ಮೋಸ ಆಗ್ತಾನೆ ಬಂತು? ವಿಶಾಖ ಬದುಕು ಅನ್ನೋದು ನೀನ್ ಕೊಟ್ಟು ಭಿಕ್ಷೆ ಅಲ್ವಾ ರಾಧಿಕಾ? ಈಗ ಅವಳು ಇಷ್ಟೆಲ್ಲ ಆಟ ಆಡೋದಕ್ಕೆ ನೀನೇ ಕಾರಣ ಆಗಿದ್ಯಾ ಅಲ್ವಾ? ಹೌದು, ನೀನೇ ಕಾರಣ. ಅಕ್ಕ ಅನ್ನೋ ಪ್ರೀತಿ ನಿನ್ನ ಕಟ್ ಹಾಕಿದ ಅಲ್ವಾ? ಅವಳೆ ನಿನ್ ಬದುಕನ್ನ ನರ್ಕ ಮಾಡ್ಬೇಕು ಅಂತ ಹೊರಟಿರೋವಾಗ ನೀನ್ ಯಾಕೆ ಸುಮ್ಮನೆ ಇರ್ಬೇಕು ಹೇಳು? ಅವಳಿಂದ ಆದ ಅನಾಹುತ ಕಡಿಮೆನ ರಾಧಿಕಾ? ನಿನ್ನ ನೆಮ್ಮದಿನ ಕಿತ್ಕೊಂಡಿರೋಳವಳು. ಅವಳಿಗೆ ತಕ್ಕ ಶಾಸ್ತಿ ಮಾಡ್ಲೇಬೇಕು ತಾನೆ? ಹಾಗಂತ ದುಡ್ಕೋದ್ ಬೇಡ. ನೀನೇ ಮದ್ವೆ ಆಗಿದ್ದು ಅಂತ ಹೇಳಿದ್ರು ಈಗ ಯಾರು ನಂಬುವಂತ ಪರಿಸ್ಥಿತಿನಲ್ಲಿ ಇಲ್ಲ. ನೀನೇ ಯೋಚನೆ ಮಾಡು. ಈಗ ನೀನೇ ಹೇಳಿದ್ರು ಯಾರಾದ್ರೂ ನಂಬ್ತಾರಾ? ಅವಳ ವಿರುದ್ಧ ಸಾಕ್ಷಿಗಳು. ನೀನೇ ಮದ್ವೆ ಆಗಿದ್ದು ಅನ್ನೋದಕ್ಕೆ ನಿನ್ನನ್ನು ಬಿಟ್ಟು 10 ಸಾಕ್ಷಿಗಳು ಸಿಗುತ್ತೆ. ಅಮ್ಮ ಹೇಗಿದ್ರು ನಿನ್ ಪರವಾಗೇ ಇದ್ದಾರೆ. ಉಳ್ದೆಲ್ಲ ಸಾಕ್ಷಿಗಳನ್ನ ಒಟ್ಟು ಮಾಡು. ಒಂದು ಸಲ ಏಟ್ ಕೊಟ್ರೆ ಅವಳು ಮತ್ತೆ ಹೇಳ್ಬಾರ್ದು. ಯಾವ ಕಾನೂನನ್ನ ಮುಂದೆ ಇಟ್ಕೊಂಡು ಅವಳು ನಿನ್ನ ಆಟ ಆಡಿಸ್ತಿದ್ದಾಳೋ ಅದೇ ಕಾನೂನಿನ ಅಸ್ತ್ರನ ನೀನು ಅವಳ ಕಡೆ ತಿರ್ಗೋ ಹಾಗೆ ಮಾಡು. ಹಿಂದೆ ನೀನ್ ಅನುಭವಿಸಿರೋದ್ರಲ್ಲಿ ಸ್ವಲ್ಪನಾದ್ರೂ ಅವಳು ಅನುಭವಿಸ್ತಾ ಇದ್ರೆ ಹೇಗೆ ರಾಧಿಕಾ? ತಂಗಿ ಅನ್ನೋ ಮಮಕಾರ ಅವಳಿಗೆ ಇಲ್ಲ ಅಂದ್ಮೇಲೆ ಅಕ್ಕ ಅನ್ನೋ ಅಕ್ರೆ ನಿನಗ್ ಯಾಕೆ ಅಂತ? ಅಮ್ಮ ಅವಳಿಂದಾಗಿ ಕಣ್ಣೀರ್ ಹಾಕಿದ್ದಾರೆ. ಅಪ್ಪ ಅವಳಿಂದಾಗಿ ಊರವ್ರ ಮುಂದೆ ತಲೆ ತಗ್ಸಿದ್ದಾರೆ. ನಿನ್ ಗಂಡನ್ನ ಅವಳು ಕಾಡ್ತಿದ್ದಾಳೆ. ಇದಕ್ಕೆಲ್ಲ ಕೊನೆ ನಿನ್ನಿಂದಾನೇ ಆಗ್ಬೇಕಲ್ವಾ ರಾಧಿಕಾ? ಪಾಪದ ಕೆಲ್ಸ ಮಾಡ್ದವ್ರಿಗೆ ಕೊಡೋ ಪೆಟ್ಟು ತಪ್ಪು ಅಂತ ಅನ್ಸ್ಕೊಳ್ಳೋದಿಲ್ಲ ರಾಧಿಕಾ. ನೀನೀಗ ವಿಶಾಖಂಗೆ ಬುದ್ಧಿ ಕಲ್ಸಿದ್ರೆ ಆಮೇಲೆ ನಿನ್ನ ಪ್ರಶ್ನೆ ಮಾಡೋರು
ಅವಳ ಪರವಾಗಿ ನಿಲ್ಲೋರು ಯಾರು ಇರೋದಿಲ್ಲ ಅನ್ನೋದು ಸತ್ಯ ತಾನೆ. ಮತ್ಯಾಕ್ ಸುಮ್ಮನೆ ಇದ್ಯಾ? ಸರಿಯಾದ ಯೋಚನೆ ಮಾಡಿ ಒಂದ್ ನಿರ್ಧಾರಕ್ಕೆ ಬಾ. ವಿಶಾಖ ಮಾತ್ರ ಅಲ್ಲ, ಇನ್ನು ಮುಂದೆ ನನ್ನ ಜೀವನದಲ್ಲಿ ಯಾರೇ ಆಟ ಆಡೋದಕ್ಕೆ ಬಂದ್ರೂ ನಾನ್ ಸುಮ್ಮನೆ ಕೂರಲ್ಲ. ಆಟ ಆಡೋದಕ್ಕೆ ಬಂದವ್ರಿಗೆ ಬುದ್ಧಿ ಕಲಿಸ್ತೀನಿ. ಪ್ರತಿ ವರ್ಷದ ಹಾಗೆ ಈ ವರ್ಷನೂ ಕೃಷ್ಣ ಜನ್ಮಾಷ್ಟಮಿನ ಆಚರಿಸೋಣ ಅಂತ ಇದ್ದೀನಿ. ನೀವೇನಂತೀರಾ? ಅಯ್ಯೋ, ಇದ್ರಲ್ಲಿ ಕೇಳೋದೇನಿದೆ? ಸಾಂಪ್ರದಾಯಿಕವಾಗಿ ಏನೇ ನಡಿಬೇಕೋ ಎಲ್ಲ ನಡೆಯುತ್ತೆ. ಏನಪ್ಪ ಹೀಗೆ ಹೇಳ್ತಿದೀಯ ನೀನು? ನನಗೇನೋ ಬೇಡ ಅನ್ನಿಸ್ತಾ ಇದೆಯಪ್ಪ. ಅಲ್ಲ, ಹಬ್ಬ ಆಚರಿಸೋ ವಾತಾವರಣ ಈ ಮನೇಲಿ ಇದೆಯಾ ಅಂತ. ಧರ್ಮಾಧಿಕಾರಿಗಳು ಏನಂತಾರೋ. ಹೌದು ಅಜ್ಜಿ, ಚಿಕ್ಕಪ್ಪ ಹೇಳ್ತಿರೋದು ಸರಿಯಾಗೇ ಇದೆ. ಇಷ್ಟೆಲ್ಲ ರಾದ್ದಾಂತ ಆದ್ಮೇಲೆ ಹಬ್ಬ ಆಚರಣೆ ಮಾಡೋದು ನನ್ಗ್ಯಾಕೋ ಸರಿ ಅನಿಸ್ತಾ ಇಲ್ಲ. ಹಾಗಂತ ಸಂಪ್ರದಾಯನ ಮುರಿಯಕ್ಕಾಗತ್ತಾ ಹೇಳು? ಇಲ್ಲ ಅಜ್ಜಿ, ನನ್ನ ಮನ್ಸು ಒಪ್ತಾ ಇಲ್ಲ. ಯಾಕ್ರಿ ಹಾಗೆ ಹೇಳ್ತೀರಾ? ನೀವು ಈ ಮನೆ ಮಗ, ಊರಿಗೆ ಧರ್ಮಾಧಿಕಾರಿ. ಮೊಸರು ಕುಡ್ಕೆ ಹೊಡೆಯೋ ಸಂಪ್ರದಾಯನ ಬಿಡಕ್ಕಾಗಲ್ಲ ಅಲ್ವಾ? ವಿಶು, ಈ ಮನೆಗೆ ಹಿರಿ ಮಗ ನಾನೇ ಆಗಿದ್ರು ಇಲ್ಲಿವರೆಗೂ ಪ್ರತಿಯೊಂದು ಆಚರಣೆನೂ ನನ್ನ ಪರವಾಗಿ ನೀನೇ ನಡೆಸ್ಕೊಂಡು ಬಂದಿದ್ಯಾ. ನೋಡು, ಸಂಪ್ರದಾಯ ಮುರಿಯೋದು ತಪ್ಪಾಗತ್ತೆ. ಈ ರೀತಿ ಕೆಲಸ ನಾವು ಮಾಡಿದ್ರೆ ಜನರಿಗೆ ನಾವೇ ತಪ್ಪು ಸಂದೇಶ ಕೊಟ್ಟ ಹಾಗಾಗತ್ತೆ. ಪ್ಲೀಸ್, ದಯವಿಟ್ಟು ಇದಕ್ಕೆ ಒಪ್ಕೊ. ಇಲ್ಲ ಅಣ್ಣ, ಧರ್ಮಾಧಿಕಾರಿ ಪಟ್ಟಕ್ಕೆ ತಕ್ಕಾದ ಕೆಲಸನ ಮಾಡ್ತಾ ಇಲ್ಲ ಅಂತ ನನಗೆ ಅನಿಸ್ತಿರುವಾಗ ಈ ಸಂಪ್ರದಾಯದಂತೆ ಮೊಸರು ಕುಡ್ಕೆನ ಹೇಗೆ ಹೊಡಿಲಿ ಹೇಳು? ವಿಶು, ನೀನ್ ಹಾಗೆ ಹೇಳೋ ಹಾಗೆ ಇಲ್ಲ. ಸಮಸ್ಯೆ 1000 ಇರ್ಲಿ ಕಣೋ, ಅದಕ್ಕೋಸ್ಕರ ನಮ್ ಸಂತೋಷನ ಹಾಳು ಮಾಡ್ಕೊಳಕ್ಕಾಗತ್ತ? ಸಾಂಪ್ರದಾಯಿಕವಾಗಿ ಏನೇನ್ ನಡಿಬೇಕೋ ಅದೆಲ್ಲ ನಡಿಲೇಬೇಕು. ವಿವೇಕ್ ನೋಡು, ಇನ್ 2 ದಿನ ಟೈಮ್ ಇರೋದು. ಬೇಗ ಬೇಗ ಏನೇನ್ ಸಿದ್ಧತೆ ಆಗ್ಬೇಕು ಅದೆಲ್ಲ ಮಾಡ್ಕೋ. ಸರಿ ಅಜ್ಜಿ. ಅಮ್ಮ, ಮೊದಲನೇ ಸಲ ನೀವು ತುಂಬಾ ದೊಡ್ಡ ಉಪಕಾರ ಮಾಡಿದ್ದೀರಮ್ಮ. ವಿಶಾಖ ಮನಸ್ಸು ಬದಲಾಯಿಸಿದಷ್ಟೇ ಅಲ್ಲ, ನಮ್ಮ ರಾಧಿಕಾನ್ ಬಿಡಿಸ್ಕೊಂಡ್ ಬಂದಿದ್ದೀವಿ. ಅದ್ರ ಜೊತೆಗೆ ನಮ್ಮಿಬ್ಬರಿಗೂ ನೀವು ಹೊಸ ಜೀವನ ಕೊಟ್ಟಿದ್ದೀರಾ. ಸಾಕು, ಇನ್ನು ಇಲ್ಲಿದ್ದೇನ್ ಮಾಡ್ಬೇಕಾಗಿದೆ ಹೇಳಿ? ರಾಧಿಕನ್ ಜೊತೆ ನಾನು ಇಲ್ಲೇ ಇರ್ತೀನಿ ಕಣೋ. ಬೇಡ ಅತ್ತೆ, ರಾಧಿಕಾ ಇನ್ಮೇಲೆ ಇಲ್ಲಿ ಚೆನ್ನಾಗೇ ಇರ್ತಾಳೆ. ಆ ನಂಬಿಕೆ ನಮಗಿದೆ. ನೀವ್ ನಮ್ ಜೊತೆ ಹೊರಡಿ. ನನ್ನ ಮಾತಲ್ಲಿ ನಿಮ್ಗೆ ನಂಬಿಕೆನೇ ಇಲ್ಲ ಅಲ್ವಾ? ರಾಧಿಕನ್ ಬಿಡಿಸೋದಿಕ್ಕೆ ನಾನು ವಿಶಾಖನ್ ಕಾಲ್ ಹಿಡ್ಕೊಂಡಿದ್ದೀನಿ, ಗೊತ್ತಾ? ಅಮ್ಮ, ನಿನ್ನ ಮಾತಲ್ಲಿ ನಂಬಿಕೆ ಇಲ್ಲ ಅಂತ ಯಾರು ಹೇಳಿ? ಅದಕ್ಕೆ ಅಲ್ವಾ ಹೇಳಿದ್ದು ನಿನ್ನಿಂದ ತುಂಬಾ ದೊಡ್ಡ ಉಪಕಾರ ಆಗಿದೆ ಅಂತ. ಸಾಕು, ಬಾಮ್ಮ ಹೋಗೋಣ. ನಡಿ ದೇವ್ಕಿ, ನಡಿ ಹೊರಡೋಣ. ಬನ್ನಿ ಅತ್ತೆ, ಹೊರಡೋಣ. ಅಮ್ಮ ಬಾಮ್ಮ, ಬಾ. ರಾಜು ಹತ್ರ ಲಿಸ್ಟ್ ಕೊಟ್ಟು ಕಳಿಸ್ತೀನಿ. ಎಲ್ಲ ಅವ್ನ ಕೇಳಿ ಕೊಟ್ಬಿಡಿ. ಸರಿ ಶೆಟ್ಟಿ, ಓಕೆ.
ಹಬ್ಬಕ್ಕೆ ನೀವು ಬರಬೇಕು? ಸರಿ ಸರಿ. ಮನೆಯಲ್ಲಿ ಕೂತ್ಕೊಂಡು ಫೋನಲ್ಲಿ ಮಾತಾಡಿ ಮಾಡೋಂಥ ಕೆಲಸ ಅಲ್ಲ ಇದು, ಓಡಾಡ ಮಾಡೋವಂಥದ್ದು. ಅದ್ಯಾಕೋ ಹಾಗೆ ಹೇಳ್ತೀಯಾ? ನೀನು ಪ್ರದೀಪ ಇಲ್ವಾ? ಇಬ್ರು ಅವ್ನಿಗೆ ಸಹಾಯ ಮಾಡಿ ಅಷ್ಟೇ. ಇಷ್ಟು ದಿನ ಅದೇ ತಾನೇ ಮಾಡ್ತಾ ಇರೋದು. ಮನೆಯಲ್ಲಿ ಒಂದು ಹಬ್ಬ ಆದ್ರೂ ಅಕ್ಕ ತಂಗಿ ಜಗಳ ಶುರು ಆಗ್ಬಿಡುತ್ತೆ. ಇದು ಕೃಷ್ಣ ಜನ್ಮಾಷ್ಟಮಿ, ಇನ್ನೇನು ನೋಡ್ಬೇಕಾಗಿದೆಯೇನೋ ನಾವು. ಕರ್ಮ. ಸರಿಮಾ, ನಾವಿನ್ನು ಹೋಗಿ ಬರ್ತೀವಿ. ಕೇಳೋದೇನು ಬಂತು, ಹೊರಡಿ. ವಿಷ್ಣು, ಅಲ್ಲ ದೇವ್ಕಿ, ಹಬ್ಬಕ್ಕೆ ಇನ್ನು 2 ದಿನ ಉಳಿದಿರೋದು. ಅಷ್ಟರಲ್ಲಿ ನೀವು ಹೊರಡ್ತೀನಿ ಅಂದ್ರೆ ಹೇಗೆ? ಹೌದು ಶಾಸ್ತ್ರಿಗಳೇ, ನಮ್ಮ ಪ್ರತಿಯೊಂದು ಕಷ್ಟಕ್ಕೂ ನೀವು ಸ್ಪಂದಿಸಿದ್ದೀರ. ಈಗ ಇಂಥ ಸಂತೋಷದ ಸಮಯದಲ್ಲಿ ನೀವು ನಮ್ಮ ಜೊತೆ ಇಲ್ಲ ಅಂದ್ರೆ ಹೇಗೆ ಹೇಳಿ? ದಯವಿಟ್ಟು ಹಬ್ಬ ಮುಗಿಸ್ಕೊಂಡು ಹೋಗಿ. ಹೌದು ಮಾವ, ನಾಡಿದೆ ಕೃಷ್ಣ ಜನ್ಮಾಷ್ಟಮಿ, ನೀವೆಲ್ಲರೂ ಭಾಗವಹಿಸಲೇಬೇಕು. ದಯವಿಟ್ಟು ಕಾರ್ಯಕ್ರಮ ಮುಗಿಸ್ಕೊಂಡೇ ಹೋಗಿ. ಆಯ್ತು ಅಳಿಯ. ಇದರಲ್ಲಿ ನಿಮ್ಮ ಪಾತ್ರ ಏನೂ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಅಜ್ಜಿ. ನಿಮ್ದು ಧೃತರಾಷ್ಟ್ರ ಪ್ರೀತಿ ಅನ್ನೋದು ನನಗೆ ಗೊತ್ತಿಲ್ಲದೆ ಇರೋ ವಿಷಯನ ಹೇಳಿ. ವಿಶಾಖ, ನನ್ಗೀಗ ನನ್ನ ಗಂಡ, ನನ್ನ ಮನೆ, ನನ್ನ ಸಂಸಾರ ಅಷ್ಟೇ ಮುಖ್ಯ. ಅದಕ್ಕೆ ತೊಂದರೆ ಕೊಡೋರ್ನ ಏನ್ ಮಾಡ್ಬೇಕು ಅಂತ ನನಗೀಗ ಚೆನ್ನಾಗಿ ಗೊತ್ತಾಗಿದೆ. ದೊಡ್ಡ ದೊಡ್ಡ ಕನ್ಸ್ ಕಾಣ್ಬೇಡ ರಾಧಿಕಾ. ನೀನ್ ನನಗ್ ಮಾಡಿರೋ ಅವಮಾನಕ್ಕೆ ತಕ್ಕ ಪ್ರತಿಕಾರನ ನಾನು ತಗೋತೀನಿ. ಅದಕ್ಕೆ ನಾನು ಕಾಯ್ತೀನಿ. ಹೌದು, ನೀನ್ ಯಾವಾಗ ಇಲ್ಲಿಂದ ಹೋಗ್ತಿದ್ಯಾ? ಅದು ಮಾತ್ರ ಸಾಧ್ಯ ಇಲ್ಲ ರಾಧಿಕಾ. ಹೋಗ್ ಹೇಳು, ವಿಶ್ವನ ಮೊದಲು ಮದ್ವೆ ಆಗಿರೋದು ನಾನೇ ಅಂತ. ಅದನ್ನ ಯಾರು ನಂಬ್ತಾರೋ ನಾನು ನೋಡ್ತೀನಿ. ನಿನ್ನನ್ನ ಇಲ್ಲಿಂದ ಹೊರಗೆ ಹಾಕೋದಕ್ಕೆ ಎಷ್ಟು ಸಾಕ್ಷಿ ಬೇಕೋ ಅಷ್ಟನ್ನು ಒಟ್ಟು ಮಾಡಿ ನಿನ್ನ ಕುತ್ತಿಗೆ ಹಿಡಿದು ಆಚೆ ದಬ್ಬಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ನೀರು ನೆರಳು ಇಲ್ದೇ ಇರೋ ಜಾಗಕ್ಕೆ ಕಳ್ಸಿ ಕೊರಗೋ ಹಾಗೆ ಮಾಡ್ತೀನಿ. ಹೌದಾ? ಆದ್ರೆ ಕಾನೂನು ನನ್ ಕಡೆ ಇದೆ ಅನ್ನೋದನ್ನ ಮರಿಬೇಡ. ಅದೇ ಕಾನೂನು ಕೇಳೋದು ಸಾಕ್ಷಿಗಳನ್ನ ಅನ್ನೋದನ್ನ ನೀನು ಮರಿಬೇಡ ವಿಶಾಖ. ಇದು ನೀನೇ ನನಗೆ ಹೇಳ್ತಾ ಇದ್ದಿದ್ ಮಾತು. ಯಾಕೆ ನಿನಗೆ ನೆನ್ಪಿಲ್ವಾ? ಎಲ್ಲಾ ಸಾಕ್ಷಿಗಳನ್ನೂ ಎಲ್ರ ಮುಂದೆ ತಗೊಂಡ್ಬಂದು ನಿಲ್ಲಿಸ್ತೀನಲ್ಲ, ಅವತ್ತು ಈ ರಾಧಿಕಾಳ ಇನ್ನೊಂದು ಮುಖ ನಿನಗೆ ಕಾಣುತ್ತೆ. ಈಗಾಗಲೇ ಅದ್ರ ಅನುಭವ ನಿನಗಾಗಿರ್ಬೇಕಲ್ವಾ? ಯಾವಾಗಲೂ ನಿನ್ ಮುಂದೆ ಕಣ್ಣೀರು ಸುರಿಸ್ತಾ ನಿಲ್ಸಿದ್ದ ರಾಧಿಕಾ ಯಾವತ್ತೋ ಸತ್ತೋದು. ಇವಾಗಿರೋದು ಹೊಸ ರಾಧಿಕಾ. ಸರಿ, ನನ್ನ ಗಂಡನ ಹತ್ರ ನೀನೇನ್ ಕೇಳ್ದೆ? ಅವತ್ತೇ ಹೇಳಿದ್ನಲ್ಲ, ಹೋಗಿ ನಿನ್ ಗಂಡನೇ ಕೇಳು. ವಿಶಾಖ, ಸರಿ, ನಾನು ನನ್ನ ಗಂಡನ ಹತ್ರನೇ ಕೇಳ್ಕೊತೀನಿ. ನಿನ್ನೆಲ್ಲ ನಾಟಕಗಳನ್ನ ಕೊನೆ ಮಾಡಿ ನಿನ್ನ ಈ ಮನೆಯಿಂದ ಆಚೆ ಹಾಕೋ ದಿನ ಹತ್ರ ಬಂತು ಅಂತ ಅನ್ಕೊ. ನೀನು ಆದಷ್ಟು ಬೇಗ ಈ ಮನೆಯಿಂದ ಆಚೆ ಹೋಗೋ ಸಮಯ ಹತ್ರ ಬಂತು ಅಂತ ನೀನು ತಿಳ್ಕೊ. ನೀನಾಡೋ ಪ್ರತಿ ಒಂದೊಂದು ಮಾತು ಕೂಡ ನಿನ್ನ ಈ ಮನೆಯಿಂದ ದೂರ ಮಾಡುತ್ತೆ. ರಾಧಿಕಾ ಫುಲ್ ಟೆರರ್ ಆಗಿದ್ದಾಳೆ. ಇಂಥ ಸಮಯದಲ್ಲಿ ನಾವು ವಿಶಾಖ ಪರ ನಿಲ್ಲೋದು ಅವಿವೇಕತನ ಅಂತ ನನಗನ್ನಿಸ್ತಾ ಇದೆ. ಯಾಕಂದ್ರೆ ಯಾವಾಗ ವಿಶಾಖ ಈ ಮನೆಯಿಂದ ಉದುರು ಹೋಗ್ತಾಳೋ ಯಾರಿಗೊತ್ತು?
ಇಷ್ಟು ಬೇಗ ನಮ್ಮ ಪ್ಲ್ಯಾನನ್ನು ಚೇಂಜ್ ಮಾಡೋದು ಬೇಡ ಅಂತ ನನಗನ್ನಿಸ್ತಿದೆ. ಕೋರ್ಟ್ನಲ್ಲಿ ಕೇಸ್ ಇತ್ಯರ್ಥ ಆಗೋವರೆಗೂ ಮನೆಯವ್ರ ಮುಂದೆ ರಾಧಿಕನ್ ಪರವಾಗಿ, ಹೊರಗಡೆ ವಿಶಾಖನ್ ಪರವಾಗಿ ನಿಲ್ಲೋ ನಮ್ಮ ಪ್ಲ್ಯಾನು ಯಾವುದೇ ಕಾರಣಕ್ಕೂ ಬದಲಾಗಬಾರ್ದು ಅಂತ ನನ್ನ ಅನಿಸಿಕೆ. ಇನ್ಯಾವ ಕೋರ್ಟು? ಈಗ ರಾಧಿಕಾ ಎತ್ತಿರೋ ಅವತಾರ ನೋಡಿದ್ರೆ ವಿಶಾಖನ ಸೀದಾ ವಿಲ್ಸನ್ ಗಾರ್ಡನ್ ಸ್ಮಶಾನ ಕಳಿಸೋ ಹಾಗಿದೆ. ನನಗನ್ಸುತ್ತೆ ಅವಳು ವಿಶಾಖ ವಿರುದ್ಧ ಸಾಕ್ಷಿನ ಕಲೆಕ್ಟ್ ಮಾಡ್ತಿದ್ದಾಳೆ ಅಂತ. ಅಜ್ಜಿ, ಅವಳು ಅದೆಷ್ಟೇ ಸಾಕ್ಷಿ ಕಲೆಕ್ಟ್ ಮಾಡ್ಲಿ, ಅವಳನ್ನು ಪರ್ಮನೆಂಟ್ ಆಗಿ ಬೀದಿ ನಿಲ್ಲಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ವಿಶಾಖನೇ ಅಲ್ಲ. ಯಾವುದಕ್ಕೂ ಸ್ವಲ್ಪ ಹುಷಾರಾಗಿರಿ. ಇತ್ತೀಚೆಗೆ ಅವಳನ್ನು ನೋಡ್ತಾ ಇದ್ರೆ ಯಾವ ಟೈಮ್ನಲ್ಲಿ ಏನ್ ಮಾಡ್ತಾಳೋ ಅನ್ನೋ ಭಯ ನನಗೆ ಶುರುವಾಗಿದೆ. ಭಯ ಆಗದೆ ಇರುತ್ತಾ ಡ್ಯಾಡ್? ಧರ್ಮದ ಇಟ್ಟು ಬಿದ್ದ ಮೇಲೆ ವಿಶಾಖ ಮಂಕಾಗಿರೋದಂತೂ ಗ್ಯಾರಂಟಿ. ಅಂದ್ರೆ ಗೆದ್ದೆತ್ತಿನ ಬಾಲ ಹಿಡಿಬೇಕು ಅಂತ ನೀನು ಹೇಳ್ತಾ ಇದೀಯಾ? ಅದ್ಭುತವಾದ ವಿಚಾರ ಏನು ಅಂದ್ರೆ, ಈ ಮನೆಗೆ ಹೊಡೆತದ ಮೇಲೆ ಹೊಡೆತಾ ಬಿದ್ರು, ಮನೆ ಮರ್ಯಾದೆ ಬೀದಿ ಪಾಲಾದ್ರೂ ಸಂಭ್ರಮಕ್ಕೇನು ಕೊರತೆ ಇಲ್ಲ. ಪ್ರತಿ ಸಲದಂತೆ ಈ ಸಲನೂ ಕೃಷ್ಣ ಜನ್ಮಾಷ್ಟಮಿ ಪೂಜೆ ಇಟ್ಕೊಂಡಿದ್ದಾರೆ. ಸೊ ಮಠಕ್ಕೆ ಸ್ವಾಮಿಗಳನ್ನ ಕರೆಯೋದಕ್ಕೆ ಹೋಗಿದ್ದಾರೆ. ಆದ್ರೆ ಇಷ್ಟೆಲ್ಲ ಆದ್ಮೇಲೂ ಸ್ವಾಮೀಜಿಗಳು ಬರೋದಕ್ಕೆ ಒಪ್ತಾರ? ಒಪ್ಪದೆ ಏನೇನು ಮಾಡ್ತಾರೆ? ಸ್ವತಃ ರಾಧಿಕಾನೇ ಹೋಗಿದ್ದಾಳಲ್ಲ, ಆ ಸ್ವಾಮೀಜಿ ಮುಂದೆ ಕಣ್ಣೀರು ಹಾಕಿ ಕೈಕಾಲು ಹಿಡ್ಕೊಂಡು ಹೇಗಾದ್ರೂ ಮಾಡಿ ಆ ಸ್ವಾಮೀಜಿನ ಒಪ್ಪಿಸ್ಬಿಡ್ತಾಳೆ. ನನಗನ್ಸುತ್ತೆ ವಿಶು ಧರ್ಮಾಧಿಕಾರಿ ಪಟ್ಟದಿಂದ ಇಳಿಯೋದು ಡೌಟು ಅಂತ.